ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಅಷ್ಟೇ ಜೀವನದಲ್ಲಿ ಒಂದು ಕಷ್ಟ ಅನ್ನೋದು ಬಂದೇ ಬರುತ್ತೆ. ಅಷ್ಟೇ ಅಲ್ಲದೆ ನಾವು ಯಾವುದೋ ಒಂದು ಕೆಲಸ ಮಾಡಬೇಕು, ನಾವೇನೋ ಒಂದು ಪ್ಲ್ಯಾನ್ನ ಮಾಡ್ತಾಯಿದ್ದೀವಿ. ಇಷ್ಟು ದಿವಸದಲ್ಲಿ ನಾವು ಆ ಪ್ಲ್ಯಾನ ಎಕ್ಸಿಕ್ಯೂಟ್ ಮಾಡಬೇಕಪ್ಪ, ನೆಕ್ಸ್ಟ್ ಇಯರು ಅಥವಾ ಒಂದು 6 ತಿಂಗಳಿಗೋ ಇಲ್ಲ ಬರೋ ತಿಂಗಳಿಗೋ ನಾನು 1 ಮಂತಲ್ಲಿ ಇದನ್ನ ನಾನು ಕಂಪ್ಲೀಟ್ ಮಾಡಬೇಕು ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿರೋ ಕೆಲಸನ ಅಂತ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿನೇ ಒಂದು ಏನೇ ಒಂದು ನಾವು ವ್ಯವಹಾರ ಮಾಡೋದಾಗಿರ್ಬೋದು ಅಥವಾ ನಾವು ಒಂದು ಟ್ರಿಪ್ಗೆ ಹೋಗ್ತೀವಿ ಅಂದರೂ ಅಷ್ಟೇ, ಇಲ್ಲ ಫ್ಯಾಮಿಲಿಯಲ್ಲೇ ಸೇರಿ ಒಂದು ಟೆಂಪಲ್ಗೆ ಹೋದರೂ ಕೂಡ ಮೊದಲೇ ನಾವು ಪ್ಲ್ಯಾನಿಂಗ್ನ ಮಾಡ್ಕೊಂಡಿರ್ತೀವಲ್ವ. ಇವತ್ತೊಂದು ದಿವಸ ನಾವೆಲ್ಲರೂ ಕೂಡ ಹೋಗ್ತಿದ್ದೀವಿ, ಎಲ್ಲರೂ ರೆಡಿಯಾಗಿರಿ, ಹೋಗೋಣ, ಯಾವುದ್ರಲ್ಲಿ ಹೋಗೋಣ, ಎಷ್ಟು ಗಂಟೆಗೆ ಹೋಗೋಣ, ಯಾವ ಡೇ ಹೋಗೋಣ, ಎಷ್ಟು ಗಂಟೆಗೆ ನಾವು ರೀಚ್ ಆಗಬೇಕು, ಆ ಥರ ಎಲ್ಲ ಪ್ಲ್ಯಾನು ನಾವು ಲಿಸ್ಟ್ ಮಾಡ್ಕೊಂಡು ಬಿಡ್ತೀವಿ. ನಾವು ಹೊರಡೋದಕ್ಕಿಂತ ಮುಂಚೆ ಅದು 1 ಡೇ ಟ್ರಿಪ್ ಆಗಿರ್ಬೋದು ಅಥವಾ ನಮ್ಮದು ಒಂದು ದಿವಸ ಸಕ್ಸಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ಅಷ್ಟೆಲ್ಲ ಯಾಕೆ ನಾವು ಇವಾಗ ಡೇ ಬೈ ಡೇ ನಾವು ಅಡುಗೆ ಮಾಡೋದಕ್ಕೂ ಅಷ್ಟೇ. ನೀನು ಹೆಣ್ಮಕ್ಳು ಇವತ್ತೇನು ಸಾಂಬಾರು ಮಾಡಲಿ, ನಾಳೆ ಏನು ತಿಂಡಿ ಮಾಡಲಿ, ಅದರಲ್ಲೇ ನಾವು ಪ್ಲ್ಯಾನಿಂಗ್ ಮಾಡಿ ಅದೇ ತಲೆಯಲ್ಲಿ ಇದ್ಬಿಟ್ಟಿರುತ್ತೆ ನಮಗೆ ಅಲ್ವಾ. ಏನು ಮಾಡೋದು ಅಂತ ಅದು ಕೂಡ ಒಂದು ಪ್ಲ್ಯಾನಿಂಗ್ ಮಾಡೇ ಮಾಡೋದು. ಅದನ್ನ ತಗೊಂಡ್ರೆ ನೀವು ಎಲ್ಲ ಕೆಲಸನೂ ಪ್ರತಿಯೊಂದು ಕೆಲಸನೂ ಪ್ಲ್ಯಾನಿಂಗ್ ಇಲ್ದೇ ಸಾಧ್ಯನೇ ಇಲ್ಲ. ನಾವು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಪ್ಲ್ಯಾನಿಂಗ್ ಮಾಡಿನೇ ನಾವು ಆ ಕೆಲಸನ ಸ್ಟಾರ್ಟ್ ಮಾಡೋವಂಥದ್ದು. ಆ ಪ್ಲ್ಯಾನಿಂಗ್ ಮಾಡೋದಕ್ಕಿಂತ ಮುಂಚೆ ಆ ಕೆಲಸ ಸಕ್ಸಸ್ ಆಗಬೇಕು. ನಿಮ್ಮ ಕೆಲಸ ಆಗಿರ್ಬೋದು ಅಥವಾ ನೀವು ಯಾವುದಾದ್ರು ಒಂದು ಶುಭ ಕಾರ್ಯಕ್ಕೆ ಕೈ ಹಾಕ್ತಾ ಇದ್ದೀರಾ, ಇಲ್ಲ ನೀವು ಯಾವುದೋ ಒಂದು ಮನೆ ಕಟ್ತಾ ಇದ್ದೀರಾ ಅಥವಾ ಇನ್ನೇನಾದ್ರು ಆಗಿರ್ಬೋದು, ಯಾವುದಾದ್ರೂ ನೀವು ಕೆಲಸಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ರಾಯರಿಂದ ಯಾವ ರೀತಿ ಪರ್ಮಿಷನ್ನ ತಗೋಬೇಕು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಮನೆ ಕಟ್ಟಬೇಕು ಅಂದಿದ ತಕ್ಷಣ ಕಟ್ಬಿಡೋಕ್ಕಾಗಲ್ಲ ಅಲ್ವಾ. ನೀವು ಯಾವತ್ತು ಕಟ್ಟಬೇಕು ಅಂತ ಇರುತ್ತೋ ಅದು ಆವಾಗಲೇ ಸ್ಟಾರ್ಟ್ ಆಗುವಂಥದ್ದು. ಸ್ಟಾರ್ಟ್ ಆಗಿರೋ ದಿವಸ ಯಾವ ರೀತಿ ನೀವು ರಾಯರಲ್ಲಿ ಅಪ್ಪಣೆ ಕೇಳಿಕೊಂಡು ರಾಯರು ಕೊಟ್ಟಿರೋಂಥ ಅಪ್ಪಣೆನ ಯಾವ ರೀತಿ ನೀವು ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತನೂ ತಿಳಿಸ್ಕೊಡ್ತಿದ್ದೀನಿ. ಅಷ್ಟೇ ಅಲ್ಲದೇ ರಾಯರು ಪವಿತ್ರವಾದ ಮಂತ್ರಾಕ್ಷತೆನ ಯಾವ ರೀತಿ ನೀವು ಯೂಸ್ ಮಾಡ್ಕೋಬೇಕು ಈ ಶುಭ ಕಾರ್ಯಗಳಲ್ಲಿ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಫಸ್ಟ್ ಏನು ಮಾಡಬೇಕು, ನೀವು ಯಾವ ಕೆಲಸದ ಬಗ್ಗೆ ಕೇಳ್ಕೋಬೇಕು ಅಥವಾ ಯಾವ ಶುಭ ಕಾರ್ಯದ ಬಗ್ಗೆ ಕೇಳ್ಕೋಬೇಕು ಅನ್ನೋದನ್ನ ಕನ್ಫರ್ಮ್ನ ಮಾಡ್ಕೊಳ್ಳಿ. ಜಾಸ್ತಿ ಕೆಲಸದ ಬಗ್ಗೆ ಆಗಿರ್ಬೋದು ಅಥವಾ ಜಾಸ್ತಿ ಇವಾಗ ಒಂದು ಪ್ಲ್ಯಾನ್ ಮುಗೀತಪ್ಪ ಇನ್ನೊಂದು ಪ್ಲ್ಯಾನ್ನ ಕೇಳ್ಕೊಬಿಡೋಣ ಒಟ್ಟಿಗೆ, ಎರಡು ನೆರವೇರಿಬಿಡಲಿ ಆ ಥರ ಮೈಂಡ್ಸೆಟ್ನ ಇಟ್ಕೊಂಡು ಕೇಳ್ಕೊಳಕ್ಕೆ ಹೋಗಬೇಡಿ. ಒಂದೇ ಒಂದು ವಿಚಾರದ ಬಗ್ಗೆ ನೀವು ರಾಯರಿಗೆ ಹೇಳ್ಬೇಕಾಗಿರೋವಂಥದ್ದು. ರಾಯರು ಮುಂದೆ ದೀಪನ ಹಚ್ಚಿಟ್ಬಿಟ್ಟು ನಿಮ್ಮದು ಏನಿದೆ ಕೆಲಸ, ನಿಮ್ಮದು ಪ್ಲ್ಯಾನಿಂಗ್ ಏನಿದೆ ಅದನ್ನ ವಿವರವಾಗಿ ರಾಯರು ಮುಂದೆ ನೀವು ಹೇಳ್ಕೊಳ್ಳಿ. ಈ ಥರ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಇವತ್ತೊಂದು ದಿವಸದಲ್ಲಿ ನಿಮ್ಮ ಒಪ್ಪಿಗೆ ನನಗೆ ಬೇಕಾಗಿದೆ ಅಪ್ಪ ಅದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಂತ ನೀವು ಕೇಳ್ಕೋಬೇಕು. ಮೊದಲಿಗೆ ಸಾಮಾನ್ಯವಾಗಿ ನೀವು ಮನೇಲೇ ಕೇಳ್ಕೊತೀನಿ ಅಂದರೆ ರಾಯರ ಫೋಟೋಗೆ ಬೇಕಾದ್ರೆ ಬಲಗಡೆ ಎಡಗಡೆ ಹೂನ ಇಟ್ಬಿಟ್ಟು ನಾನು ಕೆಲಸ ಇವಾಗ ಸ್ಟಾರ್ಟ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ, ಸುರಕ್ಷಿತವಾಗಿ ನೆರವೇರುತ್ತೆ ಅನ್ನೋದಾದರೆ ಬಲಗಡೆ ಹೂನ ಕೊಡಪ್ಪ ಅಂತ ನೀವು ಕೇಳ್ಕೊಬೋದು. ಅಥವಾ ಬಲಗಡೆ ಹೂ ಕೊಟ್ಟರೆ ಅಲ್ಲಿಗೆ ರಾಯರು ಅಪ್ಪಣೆ ಸಿಕ್ಕಿದೆ, ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ. ಇಲ್ಲಾಂದರೆ ನೀವು ಯಾವ್ದಾದ್ರು ಸೂಚನೆಗಳ ಮೂಲಕ ನನಗೆ ತಿಳಿಸಪ್ಪ, ನಾನು ಅವತ್ತು ಅಂದ್ಕೊಂಡಿರೋ ಕೆಲಸ ನೆರವೇರಿಸ್ಬೋದಾ, ಸ್ಟಾರ್ಟ್ ಮಾಡ್ಬೋದಾ ಅಂತ ನೀವು ಕನಸಿನ ಮೂಲಕನೋ ಅಥವಾ ಇನ್ಯಾವುದಾದ್ರು ಸೂಚನೆ ಮೂಲಕ ನೀವು ನನಗೆ ತೋರಿಸ್ಕೊಡಿ ತಂದೆನಾರು ಅಂತ ನೀವು ಕೇಳ್ಕೊಬೋದು. ಇಲ್ಲ ನಾವು ಮನೇಲಿ ಕೇಳೋದಕ್ಕಿಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಕೇಳ್ಕೊಂಬರ್ತೀನಿ ಅಂದರೂ ನಡೆಯುತ್ತೆ. ನೀವು ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿರೋಂಥ ಅರ್ಚಕರಿಗೆ ಹೇಳಿ ನಮ್ದು ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ, ಅದಕ್ಕೆ ರಾಯರು ಪರ್ಮಿಷನ್ ಬೇಕು, ಆ ಕೆಲಸ ಆಗುತ್ತಾ ಇಲ್ವಾ ಅಂತ ಕೇಳ್ಕೋಬೇಕು, ನಾನು ಏನು ಮಾಡ್ಬೋದು ಅದಕ್ಕೆ ಅಂತ ಒಂದೊಂದ್ಸರಿ ನೀವು ಕೇಳ್ಕೊಂಡು ವಿಚಾರಿಸ್ಕೊಂಡು ಬನ್ನಿ. ಆಮೇಲೆ ಅವ್ರು ಹೇಳಿದ ದಿವಸ ಹೋಗ್ಬಿಟ್ಟು ನೀವು ರಾಯರಿಗೆ ವಿಶೇಷ ಪೂಜೆನ ಮಾಡಿಸಿ ಮತ್ತು ಅಷ್ಟೋದಕ ಮೂಲಕ ನೀವು ನಿಮ್ಮ ಕೆಲಸನ ಆರಂಭ ಮಾಡ್ಬೋದಾ ಇಲ್ವಾ ಬೇಡವಾ ಅಂತ ರಾಯರು ನಿಮಗೆ ಅಪ್ಪಣೆನ ಕೊಡೋವಂಥದ್ದು. ರಾಯರ ಹತ್ರ ಕೇಳ್ಕೊಂಡಿದ ತಕ್ಷಣ ಬಿಟ್ಬಿಡೋದಲ್ಲ, ನೀವು ರಾಯರು ಮಂತ್ರನ ಸ್ತೋತ್ರನ ಪಠನೆನ ಮಾಡಿ ಆದರೆ 108 ಬಾರಿ ಮಾಡ್ತಾ ಇರಿ. ಅಲ್ಲಿಗೆ ರಾಯರು ಒಂದು ಸ್ಪಷ್ಟವಾದ ನಿರ್ಧಾರನ ತೆಗೆದುಕೊಳ್ಳೋ ಧೈರ್ಯನ ನಿಮಗೆ ಕೊಟ್ಬಿಡುವಂಥದ್ದು. ಇನ್ನು ನೀವು ಅವತ್ತೊಂದು ದಿವಸ ರಾಯರ ಕಡೆಯಿಂದ ಏನೋ ಒಂದು ಸೂಚನೆ ಸಿಕ್ತು, ನಿಮಗೆ ಆ ಕೆಲಸ ಸ್ಟಾರ್ಟ್ ಮಾಡ್ಬೋದಪ್ಪ ಅಂತ ನಿಮಗೆ ಸಮಾಧಾನ ಆಯಿತು, ಏನೂ ತೊಂದರೆ ಇಲ್ಲ ಅನ್ನೋ ರೀತಿ ನಿಮಗೆ ಭಾಸ ಆಯಿತು ಅಂದರೆ ಏನು ಮಾಡಿ ಅಂದರೆ ರಾಯರು ಮಂತ್ರಾಕ್ಷತೆನ ತಗೊಂಡು ಬನ್ನಿ ಮಠದಿಂದ ತಂದುಬಿಟ್ಟು ನೀವು ಮನೆ ಕಟ್ಟೋರಾಗಿರ್ಬೋದು ಅಥವಾ ನೀವು ಯಾವುದಾದ್ರು ಒಂದು ಶುಭ ಕಾರ್ಯ ಮಾಡ್ತಿರ್ಬೋದು, ಮನೆಯಿಂದ ಸ್ಟಾರ್ಟ್ ಆಗೋ ಫಸ್ಟ್ ಡೇಯಿಂದ ನೀವು ರಾಯರು ಮಂತ್ರಾಕ್ಷತೆನ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ. ನಿಮ್ಮ ಜೋಬಲ್ಲಿ ಇಟ್ಕೊಂಡು ಮೊದಲಿಗೆ ರಾಯರಿಗೆ ನಮಸ್ಕಾರನ ಮಾಡಿ, ನಿಮ್ಮ ಮನೆ ದೇವರಿಗೆ ನಮಸ್ಕಾರನ ಮಾಡಿ, ಗಣೇಶನಲ್ಲಿ ಪ್ರಾರ್ಥನೆನ ಮಾಡಿಕೊಂಡು ರಾಯರು ಮಂತ್ರಾಕ್ಷತೆನ ತಗೊಂಡು ನೀವು ಯಾವಾಗ ಮನೆ ಕಟ್ಟೋ ಜಾಗಕ್ಕೆ ಹೋಗ್ಬಿಟ್ಟು ನೀವು ಯಾವಾಗ ಗುದ್ಲಿ ಪೂಜೆ ಆ ಥರ ಎಲ್ಲ ಸ್ಟಾರ್ಟ್ ಮಾಡ್ತೀರಲ್ವ, ಆವತ್ತಿನ ದಿವಸನೇ ಫಸ್ಟ್ ಡೇಯಿಂದನೇ ನೀವು ರಾಯರು ಮಂತ್ರಾಕ್ಷತೆನ ಒಂದು 5 ಮೂಲೆಗೆ ಹಾಕಿ ಪ್ಲ್ಯಾನಿಂಗ್ ಹಾಕೊಟ್ಟಿರ್ತಾರಲ್ವ, ಯಾವುದು ಮೂಲೆ ಒಳ್ಳೆಯದು, ಯಾವುದು ಅಂದರೆ ಎಲ್ಲಿ ದೇವ್ರ ಮೂಲೆ ಬರುತ್ತೆ, ಎಲ್ಲಿ ಈಶಾನ್ಯ ಮೂಲೆ ಬರುತ್ತೆ ಅಂತ ಏನೇನೋ ಹಾಕಿರ್ತಾರಲ್ವ, ಅಂಥ ಮೂಲೆ ಕಡೆಗೆ ನೀವು ರಾಯರು ಮಂತ್ರಾಕ್ಷತೆನ ಒಂದೇ ಮನಸ್ಸಿಂದ ಎಲ್ಲ ಕರೆಕ್ಟಾಗಿ ಆಗ್ಲಪ್ಪ, ಯಾವುದೇ ರೀತಿ ಅಡೆತಡೆ ಆಗದಲ್ಲಿ ಅಂತ ನೀವು ಪ್ರಾರ್ಥನೆನ ಮಾಡಿಕೊಂಡು ಹಾಕಿ. ನಿಮ್ಮ ಕೆಲಸಗಳು ಸುಗಮವಾಗಿ ನಡೆಯುತ್ತೆ. ಇನ್ನು ಮದುವೆ ಕಾರ್ಯಗಳಾಗಿರ್ಬೋದು, ಇನ್ನು ಯಾವ್ದಾದ್ರು ಬೇರೆ ಶುಭ ಕಾರ್ಯಗಳನ್ನ ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋರು, ನೀವು ಏನೇ ಒಂದು ಪ್ಲ್ಯಾನಿಂಗ್ ಮಾಡೋದಕ್ಕೆ ಮನೆಯಿಂದ ಈಚೆ ಕಡೆಗೆ ಹೋಗ್ತಾ ಇದ್ದೀರಾ, ಆ ಕೆಲಸಕ್ಕೋಸ್ಕರವಾಗಿ ಏನೋ ಒಂದು ಖರೀದಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಇನ್ಯಾರು ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ನಿಮ್ಗೆ ಯಾರು ಅಮೌಂಟ್ ಕೊಡಬೇಕಾಗಿರುತ್ತೆ ಆ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದೀರಾ, ಏನಕ್ಕೆ ಆ ಕೆಲಸದ ಬಗ್ಗೆ ಅಂದ್ಕೊಂಡು ನೀವು ಮನೆಯಿಂದ ಕಾಲನ್ನ ಈಚೆಗೆ ಇಡ್ತಿದ್ದಂಗೆ ರಾಯರು ಮಂತ್ರಾಕ್ಷತೆಯನ್ನು ನಿಮ್ಮ ಬಲ ಜೋಬದಲ್ಲಿ ಇಟ್ಕೊಂಡು ನೀವು ಮನೆಯಿಂದ ಹೊರಡಬೇಕು. ಇನ್ನು
ಹೆಣ್ಮಕ್ಳಾದರೆ ಜೋಬಿಲ್ಲ ಅಂತ ಅನ್ನೋರಾದರೆ ಪರ್ಸಲ್ಲೂ ಬೇಕಾದ್ರೆ ನೀವೊಂದು ಕಾಟನ್ ಬಟ್ಟೆಗೆ ಮಂತ್ರಾಕ್ಷತೆನ ಕಟ್ಕೊಂಡು ಮನೆಯಿಂದ ಹೊರಡಿ ರಾಯರನ್ನ ನೆನೆಸ್ಕೊಂಡು ನಿಮ್ಮ ಪಕ್ಕ ನಿಮ್ಮ ಕೆಲಸ ಆಗುತ್ತೆ. ನಿಮ್ಮ ಶುಭ ಕಾರ್ಯಗಳು ಅಷ್ಟೇ ಮಂತ್ರಾಕ್ಷತೆನ ಇಟ್ಕೊಂಡು ನೀವು ಸ್ಟಾರ್ಟ್ನ ಮಾಡಿ. ಎಲ್ಲವೂ ಕೂಡ ಸುರಕ್ಷಿತವಾಗಿ ನೆರವೇರೇ ಇರುತ್ತೆ. ಎಲ್ಲವೂ ಕೂಡ ನಿಮ್ಮ ನಂಬಿಕೆ ಮೇಲೆ, ನಿಮ್ಮ ಭಕ್ತಿಯ ಮೇಲೆ ನಿರ್ಧಾರ ಆಗಿರುತ್ತೆ. ಕೆಲಸ ಆಗುತ್ತೆ ಅನ್ನೋದಾದರೆ ರಾಯರು ನಿಮ್ಗೆ ಕೇಳಿದ ತಕ್ಷಣ ಅಲ್ಲೇ ಕೂಡ ನಿಮಗೆ ಅಪ್ಪಣೆನ ಕೊಟ್ಬಿಡ್ಬೋದು. ಇಲ್ಲಾಂದರೆ ಕನಸಿನ ಮೂಲಕ ಬಂದು ಅವ್ರು ನಿಮಗೆ ಪರ್ಮಿಷನ್ ಕೊಡ್ಬೋದು. ಇಲ್ಲ ಇನ್ಯಾರು ಮೂಲಕಂಡು ಬಂದು ಅದನ್ನ ಪದೇ ಪದೇ ಆ ವಿಷಯ ನಿಮಗೆ ನಿಮ್ಮ ಮುಂದೆ ಚರ್ಚೆ ಆಗ್ತಾ ಇರ್ಬೋದು. ಈ ಕೆಲಸ ಮಾಡಲೇಬೇಕು ಅಂತ. ಇವಾಗ ಎಕ್ಸಾಂಪಲ್ ಯಾರೋ ಒಬ್ಬರು ನಿಮ್ಮ ಮಕ್ಳಿಗೆ ಯಾರೋ ಹುಡುಗಿನ ನೋಡಿರ್ತೀರ. ಈ ಹುಡುಗಿನ ನಮ್ಮ ಮನೆಗೆ ತಂದ್ಕೋಬೋದಾ, ಅಥವಾ ಆ ಹುಡುಗಂಗೆ ನಮ್ಮ ಹುಡುಗಿನ ಕೊಡ್ಬೋದಾ ತಂದೆ, ಒಳ್ಳೇದಾ, ನನ್ನ ಮಗಳು ಚೆನ್ನಾಗಿರ್ತಾಳ, ಅಥವಾ ನಮ್ಮ ಮನೆಗೆ ಬರುವಂಥ ಸೊಸೆ ನಮ್ಮ ಮನೆಗೆಲ್ಲ ಹೊಂದ್ಕೋತಾಳ ಅಂತ ನೀವು ಏನೋ ಒಂದು ಪ್ರಶ್ನೆನ ಕೇಳಿರ್ತೀರ ರಾಯರಲ್ಲಿ. ರಾಯರು ಸೂಚನೆ ಕೊಡಬೇಕು ಅಂತಂದರೆ ಒಂದೊಂದ್ಸರಿ ಹೂಪ್ರಸಾದನೇ ಕೊಡಬೇಕು ಅನ್ನೋದು ಏನೂ ಇಲ್ಲ, ಕನಸಲ್ಲೇ ಬರಬೇಕು ಅನ್ನೋದು ಏನೂ ಇಲ್ಲ. ಅದು ಯಾವುದಕ್ಕೂ ಮೀರಿದ್ದೂ ಕೂಡ ರಾಯರು ಮಾಡ್ತಾರೆ. ನಮ್ಗೆ ಗೊತ್ತಿಲ್ಲದಿರೋ ರೀತಿ ನಿಮ್ಮ ಕೆಲಸನೂ ಕೂಡ ನೆರವೇರಿಸ್ಕೊಡ್ತಾರೆ. ಅದು ಯಾವ ರೀತಿ ಅಂದರೆ ನೀವು ಕೇಳ್ಬಿಟ್ಟು ಬಿಟ್ಬಿಡ್ತೀರಾ, ಬಟ್ ಆ ಕೆಲಸ ಪದೇ ಪದೇ ನಿಮಗೆ ನೆನಪಾಗೋದು. ಇಲ್ಲಾಂದರೆ ನಿಮ್ಮ ಕಣ್ಮುಂದೆ ಬರುವಂಥದ್ದು. ಇವಾಗ ಹುಡುಗಿ ಮನೆಯವರಾಗಿರ್ಬೋದು ಅಥವಾ ಹುಡುಗರ ಮನೆಯವರಾಗಿರ್ಬೋದು, ನಿಮಗೆ ಆ ಸುದ್ದಿ ಕೇಳಿಸುವಂಥದ್ದು. ಇಲ್ಲ ಹುಡುಗಿ ಮನೆಗೆ ಇದಿಷ್ಟ ಆಯ್ತಂತೆ, ನಿಮ್ಮ ಮನೆಗೆ ಕೊಡೋಕೆ ರೆಡಿಯಾಗಿದ್ದಾರೆ ಅಂತಲೇ ಯಾರೋ ಬ್ರೋಕರ್ ನಿಮ್ಗೆ ಹೇಳೋ ಅಂಥದ್ದು, ಅಥವಾ ನಿಮ್ಮ ಮನೇಲೇ ಚರ್ಚೆ ಆಗೋವಂಥದ್ದು. ಇಲ್ಲ ನನಗೇನು ಪರವಾಗಿಲ್ಲ, ಆ ಹುಡುಗಿನ ನಮ್ಮ ಮನೆಗೆ ಮಾಡ್ಕೋಬೋದು ಅನ್ನಿಸ್ತಿದೆ, ನೀನು ಯೋಚನೆ ಮಾಡು ಅಂತ ನಿಮಗೆ ಒಪಿನಿಯನ್ನ ಬಿಟ್ಬಿಡುವಂಥದ್ದು ಮನೆಯವರೆಲ್ಲ ಸೇರಿ. ಆ ಥರ ಎಲ್ಲ ಚರ್ಚೆಗಳು ನಿಮ್ಮ ಕಣ್ಮುಂದೆ ಬರ್ತಾ ಇದೆ ಪದೇ ಪದೇ. ನೀವು ಒಂದ್ಸರಿ ಕೇಳ್ಬಿಟ್ಟು ಇಗ್ನೋರ್ನ ಮಾಡಿರ್ತೀರ. ನೋಡೋಣ ಬಿಡಪ್ಪ, ದೇವ್ರ ದಯೆ, ಏನಾಗಬೇಕು ಅದೇ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ರು ಕೂಡ ಅದು ನಿಮ್ಮನ್ನೇ ಹುಡುಕಿ ಬರ್ತಾ ಇದೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಬಿಡಿ, ಆ ಕೆಲಸ ನಿಮಗೆ ಸಕ್ಸಸ್ ಆಗೇ ಆಗುತ್ತೆ ಅಂತಲೇ ಅರ್ಥ. ಆ ಕೆಲಸಕ್ಕೆ ನೀವು ಕೈ ಹಾಕ್ಬೋದು. ಯಾವುದೇ ಕಾರಣಕ್ಕೂ ಏನೇ ಒಂದು ಕೆಲಸ ಆಗಬೇಕಂದ್ರೆ ರಾಯರು ಪದೇ ಪದೇ ನಿಮ್ಮನ್ನ ಹುಡುಕಿ ಕೆಲಸನ ನಿಮ್ಮ ಕಣ್ಮುಂದೆ ತರಿಸ್ತಾ ಇದ್ದಾರೆ ಅಂದರೆ ನೀನು ಆ ಕೆಲಸನ ಮಾಡು, ನೀನೇ ಕೆಲಸ ಮಾಡೋದಕ್ಕೆ ರೆಡಿ ಆಗು ಅಂತಲೇ ಅರ್ಥ. ಬಿಟ್ಟರೆ ಕೆಲಸ ಕೈ ಬಿಡು ಅಂತಲ್ಲ. ಆ ಥರ ಕೈ ಬಿಡೋದು ಇಲ್ಲ ಕೆಲಸ ನಡೆಯಲ್ಲ ಅಂದರೆ ರಾಯರು ನೀವೇನಾದ್ರು ಹೂವು ಇಟ್ಟು ಕೇಳ್ಕೊಂಡಾಗಲೇ ಹೂವು ಕೊಡದೇ ಇರ್ಬೋದು, ಅಥವಾ ಎಡಗಡೆ ಬೀಳೋವಂಥದ್ದು, ಇನ್ನು ಸಮಯ ಬಂದಿಲ್ಲ ಅಂತ ಹೇಳ್ಬೋದು. ಇಲ್ಲಾಂದರೆ ಯಾವ್ದಾದ್ರು ಅಡೆತಡೆ ಆಗುವಂಥದ್ದು. ನೀವು ಹೋಗ್ಬೇಕು ಅಂದ್ಕೊಂಡಿರ್ತೀರ ಹುಡುಗಿ ಮನೆಗೆ, ಅವತ್ತು ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿ ಹೋಗೋ ಸ್ಟಾಪ್ ಆಗಿಬಿಡ್ಬೋದು. ಇಲ್ಲ ನೀವು ಫೋನ್ ಮಾಡಿ ಹೇಳ್ಬೇಕು ಅನ್ಕೋತೀರಾ ಇವತ್ತು ದಿವಸ ಬರ್ತೀವಿ ಅಂತ, ಅನಾವಶ್ಯಕವಾಗಿ ಯಾವುದ್ಯಾವುದೋ ವಿನಾಕಾರಣ ಅದೆಲ್ಲ ಕಂಪ್ಲೀಟಾಗಿ ಅದು ತಡೆ ಆಗುವಂಥದ್ದು. ಆ ಥರ ಸುಮಾರಾಗುತ್ತೆ. ಪ್ರತಿಯೊಂದು ವಿಷಯನೂ ಅಷ್ಟೇ ನಾವು ಅಂದ್ಕೊಂಡಿದ್ದ ತಕ್ಷಣ ಯಾವುದೂ ಆಗಲ್ಲ. ಅದೇ ರೀತಿ ನಾವು ಅಂದ್ಕೊಂಡ್ಬಿಟ್ವಿ ಆಗ್ಬಿಡುತ್ತಾ ಅಂತ ನಾವು ಅಂದ್ಕೋಬಾರ್ದು. ಎಲ್ಲವೂ ಕೂಡ ಆಗುತ್ತೆ, ಎಲ್ಲವೂ ಕೂಡ ಸಾಧ್ಯ ಅಂದ್ಕೊಂಡ್ರೆ ಮಾತ್ರನೇ ಅದು ಸಾಧ್ಯ ಆಗುವಂಥದ್ದು. ಬಟ್ ಪಾಸಿಟಿವ್ ಆಗಿರಬೇಕು. ಏನೇ ಆದರೂ ಕೂಡ ಪಾಸಿಟಿವ್ ಆಗಿ ಅದನ್ನ ನೀವು ಅಕ್ಸೆಪ್ಟ್ನ ಮಾಡ್ಕೊತಾ ಹೋಗಿ, ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಈ ಥರ ಎಲ್ಲ ಸೂಚನೆ ರಾಯರು ಕೊಟ್ಬಿಡ್ತಾರೆ. ಇಲ್ಲ ಇನ್ಯಾರು ಅಪರಿಚಿತರು, ನಿಮ್ಗೆ ಗೊತ್ತಿಲ್ಲದಿರೋರು ಇರ್ಬೋದು ಅಥವಾ ಗೊತ್ತಿರೋರು ಇರ್ಬೋದು, ಅವ್ರ ಕಡೆಯಿಂದ ನಿಮ್ಗೊಂದು ಸೊಲ್ಯೂಷನ್ ಸಿಗುವಂಥದ್ದು. ಇಲ್ಲ ಈ ಕೆಲಸ ನೀನು ಅಂದ್ಕೊಂಡಿದ್ದೆ ಅಲ್ಲ, ಏನಕ್ಕೆ ಸುಮ್ಮನೆ ಇದೆಯಾ, ಮಾಡ್ಬೋದಲ್ವಾ, ಮಾಡು, ಒಂದ್ಸರಿ ನೀನು ಎಫರ್ಟ್ ಹಾಕು, ನೋಡೋಣ ದೇವ್ರ ದಯೆ ಅಂತಲೂ ತಿಳಿಸ್ಬೋದು. ಅಥವಾ ರಾಯರು ಡೈರೆಕ್ಟಾಗಿ ನಿಮ್ಮನ್ನ ಮಂತ್ರಾಲಯಕ್ಕೆ ಕರ್ಸ್ಕೊಂಡ್ಬಿಡ್ಬೋದು. ಅಲ್ಲಿ ಯಾರ್ದಾರ ಮೂಲಕದಿಂದ ನಿಮಗೆ ಸೂಚನೆ ಕೊಡ್ಬೋದು. ಈ ಥರ ಸುಮಾರು ರೀತಿ ರಾಯರು ನಿಮಗೆ ಒಂದು ಕೆಲಸದ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಂತ ಅಂದರೆ ಅವರು ಸೂಚನೆ ಕೊಟ್ಟೇ ಕೊಡ್ತಾರೆ. ಇದಿಷ್ಟು ಕೆಲಸನ ಮಾಡಿ ನೀವೇನೇ ಒಂದು ಕೆಲಸಕ್ಕೆ ಹೋಗಲಿ, ನೀವೇನೇ ಒಂದು ಜಾಬ್ ತೊಗೊಳಕ್ಕೆ ಹೋಗಿ, ಅಥವಾ ಇನ್ನೇನಾದರೂ ನೀವು ಮಾಡ್ತಾ ಇದ್ದೀರಾ ಹೊಸ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಮಂತ್ರಾಕ್ಷತೆನ ಜೊತೆಲಿ ಇಟ್ಕೊಂಡು ಹೋಗಿ ಅಷ್ಟೇನೆ. ಇದಿಷ್ಟು ಇನ್ಫಾರ್ಮೇಷನ್ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.